ಫೈನಲಿ ರೆಡಿ ಆದೆ ನಾನು. ಗುರು ಅವ್ರು ಕೂಡ ಬಂದರು. ಈಗ ಹೊರಡ್ತಾ ಇದ್ದೀವಿ. ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮಳೆ ಬರ್ತಿದೆ, ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡೋಣ, ಸಾಧ್ಯ ಆದರೆ ಅಲ್ಲಿ ಕೂಡ ಕ್ಲಿಪ್ಪಿಂಗ್ ತೆಗಿತೀನಿ. ಬನ್ನಿ ಹೋಗೋಣ. ಅವ್ರು ಆಲ್ರೆಡಿ ಕಾರೆಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಾವು ಸ್ವಲ್ಪ ಆಚೆ ಬಂದಿದ್ವಿ, ಸೊ ಅದೇ ವ್ಲಾಗ್ ಮಾಡ್ತಿದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಸ್ವಲ್ಪ ಆಚೆ ಬಂದಿದ್ವಿ. ಗುರು ಅವರು ಕೂಡ ಬಂದಿದ್ದಾರೆ. ಅವರು ಬ್ಯಾಂಕಿಗೆ ಹೋಗಿದ್ದಾರೆ ದುಡ್ಡು ಕಟ್ಟಬೇಕು ಅಂತ. ಅಂದರೆ ಅವ್ರ ಅಪ್ಪ ಅವ್ರದ್ದು, ನಮ್ಮ ಮಾವ ಅವ್ರದ್ದು ನಂದಿನಿ ಪಾರ್ಲರ್ ಅವ್ರದ್ದು. ಸೊ ಅವರು ಡೈಲಿ ಡೆಪಾಸಿಟ್ ಮಾಡಬೇಕು, ಹಾಗಾಗಿ ಹೋಗಿದ್ದಾರೆ. ಹೇಗಿದ್ರು ನಾವು ಬರ್ತಿದ್ವಲ್ಲ ಅಂದ್ಬಿಟ್ಟು ಅವರೇ ನಮಗೆ ಕೊಟ್ಟರು. ಸೊ ಹಾಗೆ ಕಟ್ಟೋಣ ಅಂತ ಅಂದ್ಬಿಟ್ಟು ಗುರು ಅವ್ರು ಹೋಗಿದ್ದಾರೆ. ನಾನು ಕಾರಲ್ಲೇ ಕೂತಿದ್ದೀನಿ. ಫುಲ್ ಮಳೆ ಬರೋ ಥರ ಇದೆ. ವೆದರ್ ಫುಲ್ಲು ಚೆನ್ನಾಗಿದೆ. ಏನಾರು ತಿನ್ಬೇಕು ಅನಿಸ್ತಿದೆ. ಅವ್ರನ್ನ ಕೇಳ್ತಾಯಿದ್ದೀನಿ, ಗುರು ಅವ್ರನ್ನ ಏನಾರು ಕೊಡಿಸಿ ಅಂತ. ಅವ್ರಿಗೆ ಏನು ಕೊಡಿಸಿಲ್ಲ. ನೋಡೋಣ ಮನೇಲಿ ಹೋಗೋ ಸ್ವಲ್ಪ ಕೊಡಿಸ್ತಾರ ಅಂತ. ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಸ್ಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಇದ್ದರೆ ಒಳ್ಳೆ ಕಂಟೆಂಟ್ ಕೊಡ್ಬೋದು ಅಂದ್ಕೊಳ್ತೀನಿ. ಆಮೇಲೆ ಮಸಾಲೆ ಪುರಿ ಕೊಡಿಸಿದ್ರು. ಅದಾದಮೇಲೆ ನಾವು ಗುರು ಅವರ ತಂಗಿ ಮನೆಗೆ ಹೋದ್ವಿ. ಬಿಕಾಸ್ ರಾಖಿ ಹಬ್ಬ ಇತ್ತು, ರಕ್ಷಾಬಂಧನ ಇತ್ತು. ಸೊ ಹಾಗಾಗಿ ಅವರು ಫೋನ್ ಮಾಡಿದ್ರಂತೆ ಗುರು ಅವ್ರಿಗೆ, ರಾಖಿ ಕಟ್ಟಬೇಕು ಅಂತ. ಸೊ ಇವರು ಹೋಗಿದ್ರು. ಹೆಂಗೆ ಹೋಗ್ತಿದ್ವಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ರಾಖಿ ಕಟ್ಸ್ಕೊಂಡು ಬಂದು ಸಿಂಪಲ್ ಆದ ರಕ್ಷಾಬಂಧನ. ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ? ಶನೇಶ್ವರ. ಇಲ್ಲೇ ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ಹೋಗ್ಬಿಟ್ಟು ಬರ್ತೀವಿ. ನಾನು ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಸ್ಯಾಟರ್ಡೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅದು ಕೂಡ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ಜನ ಇದ್ದರು. ಜಾಸ್ತಿ ಜನ ಇದ್ದಿದ್ದರಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನದ ಮಾತ್ರ ವಿಡಿಯೋ ಮಾಡಿದ್ದೀನಿ. ಅದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಮನೇಲೂ ಕೂಡ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ನಾನು ಇವತ್ತು ಶನಿವಾರ ವಾರ ಮಾಡಿದ್ದೆ. ಏನೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ ಎಲ್ಲ ಮಾಡಿ ಪೂಜೆ ಮುಗಿಸಿ ಸಂಜೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ. ಇಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ನಮ್ಮ ಮದುವೆ ಆಗಿದ್ದು ಕೂಡ ಅದೇ ದೇವಸ್ಥಾನದಲ್ಲೇ. ಸೊ ಚಿಕ್ಕ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ. ಅಲ್ಲಿ ಕೂಡ ಜನ ಜಾಸ್ತಿ ಇದ್ದಿದ್ದರಿಂದ ಅದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಬೇಕು.
ಹಾಗೆ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.